ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿತೀಶ್ ದೇಸಾಯಿ ಅಂತ. ಪ್ರೀವಿಯಸ್ ಟೈಮ್ ನಾನು ನಿಮ್ಗೆ ಸಾಲಿಡ್ ವರ್ಕ್ಸ್ ವೇರಿಯಸ್ ಪ್ಲಗಿನ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೆ, ಕೀಶಾಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೆ, 3D ಕೋಡ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೆ, ಆಮೇಲೆ ಕ್ಯಾಟೆ ಬಗ್ಗೆ ಟ್ಯೂಟೋರಿಯಲ್ಸ್ ಕೊಟ್ಟಿದ್ದೆ. ಸೊ ಅದೇ ರೀತಿ ಈ ಸಲ ಒಂದು ಹೊಸ ಪ್ಲಗಿನ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಆ ಪ್ಲಗಿನ್ ಹೆಸರು DFM Pro ಅಂತಂದ್ರೆ, DFM ಅಂದ್ರೆ ಡಿಸೈನ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಅಂತ. ಸೊ ಈ ಪ್ಲಗಿನ್ ಸ್ಪೆಷಾಲಿಟಿ ಏನದ ಅಂದ್ರೆ, ನಾವು ಇದನ್ನ ಸಾಲಿಡ್ ವರ್ಕ್ಸ್ ದಾಗ ಕ್ಯಾಟಿಯಾದಾಗ ಕರಿಯೋದಾಗ ಶೀಟ್ ಮೆಟಲ್ ಪಾರ್ಟ್ಸ್ ಕ್ರಿಯೇಟ್ ಮಾಡಿರ್ತೀವಿ. ಬಟ್ ಅದು ಪ್ರಾಕ್ಟಿಕಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು ಅಥವಾ ಇಲ್ಲೋ ಅನ್ನೋದು ನಮ್ಗೆ ಐಡಿಯಾ ಗೊತ್ತಿರಂಗಿಲ್ಲ, ಅಥವಾ ಶೀಟ್ ಮೆಟಲ್ ಪಾರ್ಟ್ದಾಗ ಏನಾದರೂ ಎರರ್ ಅದನೋ ಇಲ್ಲೋ ಅನ್ನೋದು ನಮ್ಗೆ ಗೊತ್ತಿರಂಗಿಲ್ಲ. ಸೊ ಈ ಪ್ಲಗಿನ್ ನಮ್ಗೆ ಇದು ಮ್ಯಾನುಫ್ಯಾಕ್ಚರಿಂಗ್ ಆಗ್ತದೋ ಇಲ್ಲೋ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟು, ಅದ್ರಾಗ ಇನ್ ಕೇಸ್ ಏನಾದರೂ ಎರರ್ ಇತ್ತು ಅಥವಾ ಏನಾದರೂ ಚೇಂಜಸ್ ಮಾಡ್ಬೇಕು ಅನ್ನೋದು ಏನ್ರಿ ಇತ್ತಂದ್ರೆ ತಿಳಿಸ್ಕೊಡ್ತದ. ಸೊ ಅದು ಹೆಂಗ್ ವರ್ಕ್ ಆಗ್ತದೆ ಅನ್ನೋದ್ರ ಬಗ್ಗೆ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಫಸ್ಟಿಗೆ ನಾವೇನ್ ಮಾಡೋಣ, ಒಂದು ಸಿಂಪಲ್ ಶೀಟ್ ಮೆಟಲ್ ಪಾರ್ಟ್ ಕ್ರಿಯೇಟ್ ಮಾಡೋಣ. ಸೊ ನಾನು ಮಾಡ್ತೀನಿ. ನಾನು ಆಕ್ಚುಲಿ DFM Pro ಇನ್ಸ್ಟಾಲ್ ಮಾಡ್ಕೊಂಡೇನಿ ನಾನು. ಸೊ ನೀವು ಇನ್ಸ್ಟಾಲ್ ಮಾಡ್ಕೊಂಡು ಆಡಿನ್ ಒಳಗ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ಟೈಪ್ ಒಂದು ಬಾಕ್ಸ್ ಬರ್ತದ. ಅದ್ರಾಗ ಇವೆಲ್ಲ ಆಪ್ಷನ್ಸ್ ಅವ. ಸೊ ಇವೆಲ್ಲ ಹೆಂಗ್ ವರ್ಕ್ ಆಗ್ತಾವ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ. ನಾನು ಶೀಟ್ ಮೆಟಲ್ ಹೋಗೋಣ. ಫಸ್ಟಿಗೆ ನಾವೊಂದು ಬೇಸ್ ಫ್ಲಾಂಜ್ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ 200 ಅಂತ ಕೊಡ್ತೀನಿ, ಇಲ್ಲಿ 100 ಅಂತ ಕೊಡ್ತೀನಿ. ಆಮೇಲೆ ಎಕ್ಸಿಟ್ ಬೇಸ್ ಫ್ಲಾಂಜ್. ನಾ ಏನ್ ಮಾಡ್ತೀನಿ, ಇವು ಯಾವ ವ್ಯಾಲ್ಯೂ ಚೇಂಜ್ ಮಾಡಂಗಿಲ್ಲ. ರೈಟ್ ನಾವು ಥಿಕ್ನೆಸ್ ಇದು ಆಕ್ಚುಲಿ ಶೀಟ್ ಮೆಟಲ್ ಥಿಕ್ನೆಸ್. ಸೊ ಡಿಫಾಲ್ಟ್ ವ್ಯಾಲ್ಯೂಸ್ ಏನದ, ಸೊ ಈ ಡಿಫಾಲ್ಟ್ ವ್ಯಾಲ್ಯೂಸ್ ಏನದಲ್ಲ ಇದನ್ನ ಕನ್ಸಿಡರ್ ಮಾಡ್ಕೋತೀನಿ ನಾನು. ನೆಕ್ಸ್ಟ್ ಓಕೆ ಅಂತ ಕೊಡ್ತೀನಿ. ಅದಾದ್ಮೇಲೆ ಒಂದು ಎಡ್ಜ್ ಫ್ಲಾಂಜ್ ಕ್ರಿಯೇಟ್ ಮಾಡ್ತೀನಿ ನಾನು. ಇಲ್ಲೂ ನಾ ಏನ್ ಮಾಡ್ತೀನಿ, ಯಾವ ಡಿಫಾಲ್ಟ್ ವ್ಯಾಲ್ಯೂಸ್ ಚೇಂಜ್ ಮಾಡಂಗಿಲ್ಲ. ಓಕೆ ಅಂತ ಕೊಡ್ತೀನಿ. ಈಗ ನಾ ಏನ್ ಮಾಡ್ತೀನಿ, ಸ್ಕೆಚ್ ಈ ಫೇಸ್ ಸೆಲೆಕ್ಟ್ ಮಾಡ್ಕೊಂಡು ಒಂದು ಹೋಲ್ ಕ್ರಿಯೇಟ್ ಮಾಡ್ತೀನಿ. ನಾ ಆ ಹೋಲ್ ಎಲ್ಲಂದ್ರೆ ಎಡ್ಜಿಗೆ ಸಮೀಪ ಆಗುವಂಗ ಒಂದು ಕ್ರಿಯೇಟ್ ಮಾಡ್ತೀನಿ ನಾನು. sheet metal cutout. ಸೊ ಇಲ್ಲಿ ಕ್ರಿಯೇಟ್ ಮಾಡಿದೆ ನಾನು. ಸೊ ಈಗ ನೆಕ್ಸ್ಟ್ ನಾ ಏನ್ ಮಾಡ್ತೀನಿ ಅಂದ್ರೆ DFM Pro ಹೋಗ್ತೀನಿ. ಇದು ಆಕ್ಚುಲಿ ಒಂದು ಸಿಂಪಲ್ ಪಾರ್ಟ್. ನಿಮ್ಗೆ ಏನದ ಅಂದ್ರೆ ಅರ್ಥ ಆಗ್ಲಿ ಅನ್ನೋದಕ್ಕೆ ಒಂದು ಸಿಂಪಲ್ ಪಾರ್ಟ್ ಯೂಸ್ ಮಾಡಿರ್ತೀನಿ ನಾನು. ಸ್ಟಾರ್ಟ್ DFM Pro ಹೋಗ್ತೀನಿ. ಇಲ್ಲಿ ಏನ್ ಮಾಡ್ತೀನಿ ನಾನು, ಶೀಟ್ ಮೆಟಲ್ ಸೆಲೆಕ್ಟ್ ಮಾಡ್ಕೊಂಡು ರನ್ ಕೊಡ್ತೀನಿ. ಇದು ಆಕ್ಚುಲಿ ಡಿಫಾಲ್ಟ್ ಒಂದು ಫೇಸ್ ಕನ್ಸಿಡರ್ ಮಾಡ್ಕೋತದೆ, ಇದನ್ನಾರ ಅಥವಾ ಇದನ್ನಾರ. ಸೊ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಯಾರೋ ಒಂದು ಫೇಸ್ ಸೆಲೆಕ್ಟ್ ಮಾಡ್ಕೋಬೇಕಾಗಿತ್ತಂದ್ರೆ ರಿಮೂವ್ ಕೊಟ್ಟು ಆ ಫೇಸ್ ಅನ್ನ ಸೆಲೆಕ್ಟ್ ಮಾಡ್ಕೊರಿ, ಆಡ್ ಅನ್ಕೊಡ್ರಿ, ಓಕೆ ಅನ್ಕೊಡ್ರಿ. ಸೊ ನೀವು ನೋಡ್ಬೋದು ಎರಡು ಎರರ್ ಕೊಟ್ಟದ. ಸೊ ಒಂದೇ ಎರರ್ ಏನದ ಅಂದ್ರೆ, if the distance from a cutout to an edge of a part falls below a minimum value, there is a chance of distortion of the sheet in the area under consideration. Depending on the manufacturing method, the allowable distance will vary. ಸೊ ನೆಕ್ಸ್ಟ್ ಇದೇನ್ ರೆಕಮೆಂಡ್ ಮಾಡ್ತದೆ ಅಂತ ನಾವು ತಿಳ್ಕೊಳಿಕ್ಕೆ ಇಲ್ಲಿ ಪ್ಲಸ್ ಇಲ್ಲಿ ಕ್ಲಿಕ್ ಮಾಡ್ರಿ, ಇನ್ಸ್ಟೆನ್ಸ್. ಸೊ ಕಟ್ಔಟ್ ಟು ಪಾರ್ಟ್ ಡಿಸ್ಟೆನ್ಸ್ ಎಷ್ಟದ ಅಂದ್ರೆ 0.76 ಅದ ಅಂತ ಹೇಳ್ತದ. ಅಂದ್ರೆ ಈ ಕಟ್ಔಟ್ ಸರ್ಕಂಫರೆನ್ಸ್ ಮತ್ತ ಈ ಎಡ್ಜ್ ಡಿಸ್ಟೆನ್ಸ್ ಎಷ್ಟದ 0.76 ಅದ. ಸೊ ಅದು ರೆಕಮೆಂಡೆಡ್ ವ್ಯಾಲ್ಯೂ ಏನಂತ ಅಂದ್ರೆ 2 ಅಥವಾ 2ಕ್ಕಿಂತ ಜಾಸ್ತಿ ಕೊಡ್ರಿ ಅಂತ ಮೆನ್ಷನ್ ಮಾಡ್ತದ. ನೆಕ್ಸ್ಟ್ ಎರರ್ ಏನದಂದ್ರೆ
A general guideline is to keep the inside radius approximately equal to the material thickness. ಅಂದ್ರೆ inside radius ಮತ್ತು material thickness ಎರಡು ಸೇಮ್ ಇರಬೇಕಂತ ಅದು ಹೇಳ್ತದ. ಸೊ ಏನ್ ರೆಕಮೆಂಡ್ ಮಾಡ್ತಾರೆ ನೋಡೋಣ. ಸೊ ಬೆಂಡ್ ರೇಡಿಯಸ್ 0.74 ಅದ, ಶೀಟ್ ಮೆಟಲ್ ಥಿಕ್ನೆಸ್ 0.74 ಅದ. ಸೊ ಇಲ್ಲಿ ಬೆಂಡ್ ರೇಡಿಯಸ್ ಅಂದ್ರೆ ನಾರ್ಮಲಿ ಸಾಲಿಡ್ ವರ್ಕ್ಸ್ ದಾಗ ಅದೇನ್ ಮಾಡ್ತದೆ, ಔಟರ್ ರೇಡಿಯಸ್ ಅನ್ನ ಕನ್ಸಿಡರ್ ಮಾಡ್ಕೋತದೆ. ಸೊ ಔಟರ್ ರೇಡಿಯಸ್ 0.74 ಅದ ಅಂದ್ರೆ ಆಬ್ವಿಯಸ್ಲಿ ಇನ್ನರ್ ರೇಡಿಯಸ್ ಅದಕ್ಕಿಂತ ಕಡಿಮೆ ಇರ್ತದೆ. ಸೊ ನಾವೇನ್ ಮಾಡ್ಬೇಕಂದ್ರ ಈ ಬೆಂಡ್ ರೇಡಿಯಸ್ 2 ಕೊಟ್ಟನೆ ಅಂದ್ರೆ ನಾನು ಅವಾಗ ಏನಾಗ್ತದ, ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಸೊ ನೋಡೋಣ, ಫಸ್ಟಿಗೆ ಏನ್ ಮಾಡ್ತೀನಿ, ನಾನು ಕ್ಲೋಸ್ ಕೊಡ್ತೀನಿ. ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗಿ ಇವು ಆಗಲೇ ಡಿಫಾಲ್ಟ್ ವ್ಯಾಲ್ಯೂಸ್ ಇತ್ತು. ಸೊ ನಾನು ಏನ್ ಮಾಡ್ತೀನಿ, ಚೇಂಜ್ ಮಾಡಿ ಅದು ರೆಕಮೆಂಡೆಡ್ ವ್ಯಾಲ್ಯೂ 2 ಕೊಟ್ಟಿರ್ತದ. ಸೊ 2 ಕೊಡ್ತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಹೋಲ್ ಸೊ ನಾನು ಮಾಡ್ತೀನಿ, ಒಂದು ಲೈನ್ ಹಾಕೋತೀನಿ. ಹಾಕೊಂಡು ನನಗೆ ಮತ್ತು ಇದು ಟ್ಯಾಂಜೆಂಟ್ ಆಗಬೇಕು. ಆಮೇಲೆ ಡಿಸ್ಟೆನ್ಸ್ ಈ ಲೈನಿಂದ ಇದಕ್ಕೆ ಎಷ್ಟದ, 0.85 ಅದಲ್ಲ. ಈಗ ನಾನು ಏನು ಮಾಡ್ತೀನಿ, ನಾನು ಚೇಂಜ್ ಮಾಡಿ ಆಗಲೇ ಅದು ರೆಕಮೆಂಡೆಡ್ ವ್ಯಾಲ್ಯೂ 2 ಕೊಟ್ಟಿರ್ತದ. ಸೊ 2 ಕೊಡ್ತೀನಿ ನಾನು. ಓಕೆ, ಎಕ್ಸಿಟ್. ಸೊ ಆಕ್ಚುಲಿ ನಾನು ಮೌಸದ ಮಿಡಲ್ ಬಟನ್ ವರ್ಕ್ ಆಗವಲ್ತು, ಅದಕ್ಕೆ ನಾನು ರೈಟ್ ಕ್ಲಿಕ್ ಮಾಡಿ ಅದ್ರ ಅಲ್ಲಿರೋ ಆಪ್ಷನ್ಸ್ ಎಲ್ಲ ಯೂಸ್ ಮಾಡ್ಕೊಳಿಕತ್ತೀನಿ ರೊಟೇಟಿಗೆ. ಈಗ ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಸ್ಟಾರ್ಟ್ DFM ಹೋಗ್ತೀನಿ ವಾಪಸ್. ಆಮೇಲೆ ಇಲ್ಲಿ ಶೀಟ್ ಮೆಟಲ್ ಸೆಲೆಕ್ಟ್ ಮಾಡ್ಕೊತೀನಿ, ರನ್, ರಿಮೂವ್ ಆಲ್, ಸೆಲೆಕ್ಟ್ ಮಾಡ್ಕೊರಿ ಬೇಸ್, ಆಡ್. ಓಕೆ, ಸೊ ಯಾವ ಎರರ್ ಇಲ್ಲಿ ಈ ಸಲ ಫೇಲ್ಡ್ 0. ಸೊ ರೂಲ್ಸ್ ಪಾಸ್ಟ್ ಅಂದ್ರೆ ಆಕ್ಚುಲಿ 2053 ಒಳಗ ರೂಲ್ಸ್ ನಾಟ್ ಅಪ್ಲಿಕೇಬಲ್. ಇವು ಉಳ್ಕಿದ್ದು ಅಂದ್ರೆ 53 ಒಳಗೆ 33 ನಾಟ್ ಅಪ್ಲಿಕೇಬಲ್, 20 ಅಪ್ಲಿಕೇಬಲ್ ಅವ. ಅವೆಲ್ಲ ಏನಾಗ್ಯಾವ, ರೂಲ್ಸ್ ಎಲ್ಲ ಕನ್ಸಿಡರ್ ಆಗ್ಯಾವ, ಅಂದ್ರೆ ಅದ್ರ ತಕ್ಕಂಗೆ ನಾವು ಮಾಡಿವಿ ಅಂತ ಅರ್ಥ. ಸೊ ಈ ಟೈಪ್ ನಾವೇನ್ ಮಾಡ್ಬೋದು, ಇನ್ ಕೇಸ್ ನಮ್ಗೆ ಶೀಟ್ ಮೆಟಲ್ ನಾಲೆಜ್ ಇಲ್ಲ ಅಂದ್ರೂ ನಾವೇನ್ ಮಾಡ್ಕೋಬಹುದು, ಈ ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡು ನಾವು ಒಂದು ಮ್ಯಾನುಫ್ಯಾಕ್ಚರಿಂಗಿಗೆ ಉಪಯೋಗ ಆಗುವಂಗ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದಾಗುವಂತ ಒಂದು ಪಾರ್ಟ್ ನಾವು ಕ್ರಿಯೇಟ್ ಮಾಡ್ಬೋದು. ಸೊ ಈ DFM Pro ಕ್ರಿಯೋ ಪ್ಲಗಿನ್ ಅದ, ಸಾಲಿಡ್ ವರ್ಕ್ಸ್ ಪ್ಲಗಿನ್ ಅದ, ಆಮೇಲೆ ಇನ್ನೊಂದ್ 2-3 ಸಾಫ್ಟ್ವೇರ್ ಇದು ಅದ ಪ್ಲಗಿನ್ ಅದ. ಬಟ್ ಕ್ಯಾಟೆ ಅದ್ ನನಗೆ ಗೊತ್ತಿಲ್ಲ, ಕ್ಯಾಟೆ ಅದ ಅನ್ನೋದು. ಬಟ್ ಶೀಟ್ ಮೆಟಲ್ ಕ್ರಿಯೋಗ ಇರೋದು ಮಾತ್ರ ಕನ್ಫರ್ಮ್ ಅದ ನಂಗೆ. ಸೊ ಈಗಿಂದ ಏನದಂದ್ರ ಪ್ಲಗಿನ್ಸ್ ಎಲ್ಲ ಬರ್ಲಿಕತ್ತಾವು, ಅದು ಎಸ್ಪೆಷಲಿ ಬಿಗಿನರ್ಸ್ಗೆ ಹೆಲ್ಪ್ ಆಗೋಂಗ ಭಾಳ ಬಿಡ್ಲಿಕತ್ತಾರ ಪ್ಲಗಿನ್ಸ್. ಸೊ ಈಗ ಹೆಂಗದಂದ್ರೆ ಟೆಕ್ನಾಲಜಿ, ಇವನ್ನೆಲ್ಲ ನಾವು ಪ್ಲಗಿನ್ಸ್ ಯೂಸ್ ಮಾಡ್ಕೊಂಡ್ರೆ ನಾವು ಕಂಪನಿ ಒಳಗೆ 10-20 ವರ್ಷ ಕೆಲಸ ಮಾಡೋ ಅವಶ್ಯಕತೆನೇ ಇಲ್ಲ. ಈ ಪ್ಲಗಿನ್ ಯೂಸ್ ಮಾಡ್ಕೊಂಡ್ಬಿಟ್ರೆ ನಾವು ಶೀಟ್ ಮೆಟಲ್ ಏನದಂದ್ರೆ ಆಲ್ಮೋಸ್ಟ್ ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಾವು ತಿಳ್ಕೊಬಹುದು ಈ ಟೈಪ್ ವರ್ಕ್ ಮಾಡೋದ್ರಿಂದ. ಸೊ ಅದು ಎರರ್ ಕೊಟ್ಟ ಮೇಲೆ ನಮ್ಗೆ ಗೊತ್ತಾಗ್ತದೆ, ಓಕೆ ಇನ್ನರ್ ಇದನ್ನ ಏನದ ರೇಡಿಯಸ್ ಮತ್ತು ಇನ್ನರ್ ರೇಡಿಯಸ್ ಮತ್ತು ಇದನ್ನ ಏನದ ಶೀಟ್ ಮೆಟಲ್ ಥಿಕ್ನೆಸ್ ಎರಡು ಸೇಮ್ ಇರ್ಬೇಕು, ಅಥವಾ ಆ ಡಿಸ್ಟೆನ್ಸ್ ಏನಿರ್ಬೇಕು ಆಕ್ಚುಲಿ ಕಟ್ಔಟ್ ಮತ್ತು ಎಡ್ಜ್ ಡಿಸ್ಟೆನ್ಸ್ ಮತ್ತು ಅದ್ರ ಎರಡರದ್ದು ಏನದ ವ್ಯಾಲ್ಯೂಸ್ ಏನವ ಎರಡು ಸೇಮ್ ಇರ್ಬೇಕು ಅನ್ನೋದು ನಮ್ಗೆ ಅವಾಗ ಬರ್ತದ. ಸೊ ಈ ಟೈಪ್ ನಾವ್ ಎರರ್ ನೋಡ್ಕೋತ ಹೋದಾಗ ನಮ್ಗೆ ಏನಾಗ್ತದೆ, ಶೀಟ್ ಮೆಟಲ್ ನಾಲೆಜ್ ಬರ್ತದ. ಆಮೇಲೆ ಇದು ನಮ್ಗೆ ಏನ್ ಮಾಡ್ತದ ಅಂದ್ರ ನಮ್ಗೆ ಎಲ್ಲೆಲ್ಲಿ ಎರರ್ ಏನೇನವ ಆಮೇಲೆ ಎಲ್ಲವ ಅನ್ನೋದು ತಿಳಿಸ್ಕೊಡ್ತದ. ಹಿಂಗಾಗಿ ನಾವು ಒಂದೇನದ ಅಂದ್ರೆ ಕಂಪ್ಲೀಟ್ ಎರರ್ ಫ್ರೀ ಶೀಟ್ ಮೆಟಲ್ ಪಾರ್ಟ್ ಕ್ರಿಯೇಟ್ ಮಾಡಕ್ಕೆ ಈ ಪ್ಲಗಿನ್ ಹೆಲ್ಪ್ ಮಾಡ್ತದ. ಆಮೇಲೆ ನಾನು ನಿಮ್ಗೆ ಹಿಂದಕ್ಕೆ ಒಂದು ಇದನ್ನ ಪ್ಲಗಿನ್ ಬಗ್ಗೆ ಟ್ಯೂಟೋರಿಯಲ್ಸ್ ಕೊಟ್ಟಿದ್ದೆ. ಆ ಪ್ಲಗಿನ್ ಹೆಸರು ಕ್ಯಾಮ್ವರ್ಕ್ಸ್ ಅಂತಂದ್ರೆ. ಸೊ ಕ್ಯಾಮ್ವರ್ಕ್ಸ್ ಮತ್ತು DFM Pro ಎರಡು ಒಂದ ಕಂಪನಿ ಇದೆ, ಜಿಯೋಮೆಟ್ರಿಕ್ ಅಂತ. ಜಿಯೋಮೆಟ್ರಿಕ್ ಇದು US ಕಂಪನಿ ಇದೆ. ಸೊ ರೈಟ್ ನಾವು
ಜಿಯೋಮೆಟ್ರಿಕ್ HCL ಜೊತೆ ಮರ್ಜ್ ಆಗ್ಯದ. ಸೊ ಈ ಪ್ಲಗಿನ್ ಏನದಲ್ಲ ನಾವು ಯೂಸ್ ಮಾಡಿ ಈಗ ತೋರಿಸಿದ್ನಲ್ಲ, ಸೊ ಇದು ಮತ್ತು ಕ್ಯಾಮ್ಬಾಕ್ಸ್ ಎರಡು HCL ದಾಗ ಯೂಸ್ ಮಾಡ್ತಾರೆ. ಸೊ ಇದನ್ನ ನೀವು ತಿಳ್ಕೊಂಡ್ರ ಕೆಲವೊಂದ್ಸಲ HCL ದಾಗ ಇದನ್ನ HCL ಇಂಟರ್ವ್ಯೂ ಕ್ರ್ಯಾಕ್ ಮಾಡಕ್ ನಿಮ್ಗೆ ಇದು ಹೆಲ್ಪ್ ಆಗ್ತದ. ಸೊ ಇನ್ ಕೇಸ್ ನೀವು ನಾಳೆ ಇಂಟರ್ವ್ಯೂ ಹೋಗಿ ಇಲ್ಲ ನೀವು HCL ಪ್ರಾಡಕ್ಟ್ ಏನು DFM Pro ಅದಲ್ಲ, ನಾ ಅದನ್ನ ಯೂಸ್ ಮಾಡ್ಬೋದು, ಆ ಪ್ಲಗಿನ್ ಬಗ್ಗೆ ನಂಗೆ ಇನ್ಫಾರ್ಮೇಶನ್ ಗೊತ್ತದ ಅಂತಂದು ನೀವು ಹೇಳಿದ್ರೆ ನಿಮ್ಗೆ ಹೈರ್ ಮಾಡೋ ಚಾನ್ಸಸ್ ಅವ, ಅಥವಾ ನಿಮ್ಗೆ ಅವ್ರ ಸ್ವಲ್ಪ ಇದನ್ನ ಕೊಡ್ತಾರ ಪ್ರಿಫರೆನ್ಸ್. ಸೊ ಈ ಸಲ ನಾ ಕೊಟ್ಟಿರೋ ಪ್ಲಗಿನ್ ನಿಮ್ಗೆ ಲೈಕ್ ಆಗ್ಯದ ಅಂತಂದು ಭಾವಿಸ್ತೀನಿ. ಆಮೇಲೆ ನಂದು ಟ್ಯೂಟೋರಿಯಲ್ಸ್ ನಿಮ್ಗೆ ಲೈಕ್ ಆಗ್ಯಾವ ಅಂತಂದು ಭಾವಿಸ್ತೀನಿ ನಾನು. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ, ಇದೇ ಟೈಪ್ ಹೊಸ ಹೊಸ ಟ್ಯೂಟೋರಿಯಲ್ಸ್ ನಾನು ನಿಮ್ಗೆ ಕೊಡ್ತಾ ಇರ್ತೀನಿ. ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ, ಬಾಯ್.